ಜಿಲ್ಲೆ ಕಲಘಟಗಿ ತಾಲೂಕು ಧುಮ್ಮವಾಡ ಗ್ರಾಮದ ಶ್ರೀ ಬೂದನಗುಡ್ಡ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಭವ್ಯ ಭಾರತ ನಿರ್ಮಾಣದ ಸಂಕಲ್ಪ ತೊಟ್ಟ ಯುವ ಶಕ್ತಿಗೆ ಪ್ರೇರಣೆಯಾಗಿರುವ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ನಿಮಿತ್ತ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಲಾ ಆಂಗ್ಲ ಭಾಷೆಯ ಶಿಕ್ಷಕರಾದ ಶ್ರೀ ಎಸ್.ಆರ್. ಗಡಾದ್ ಮಾತನಾಡಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ವಿವರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಅನಿಲ್ ಕುಮಾರ್ ಮಾತನಾಡಿ ವೀರ ಸನ್ಯಾಸಿಯ ಜೀವನದಲ್ಲಿ ನಡೆದಿರುವ ಕೆಲವು ಘಟನೆಗಳನ್ನು ಕಥೆಯ ರೂಪದಲ್ಲಿ ತಿಳಿಸಿಕೊಟ್ಟರು. ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಎಸ್.ಜಿ. ಕುಣಿಗಿಕೊಪ್ಪ ಮಾತನಾಡಿ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವಗಳನ್ನು ಪಾಲಿಸುವಂತೆ ಕಿವಿ ಮಾತುಗಳನ್ನು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಆರ್.ಕೆ. ನಡುಗೇರಿ ಮಾತನಾಡಿ ವಿದ್ಯಾರ್ಥಿಗಳ ಭವ್ಯ ಭವಿಷ್ಯಕ್ಕಾಗಿ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಎಂದು ತಿಳಿಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಶ್ರೀ ಚನ್ನಪ್ಪ ಸೈದಾಪುರ್, ಶ್ರೀ ವಿ.ಬಿ. ಸೋಬಣ್ಣವರ್, ಶ್ರೀ ಉಮೇಶ್ ಚವಾಣ್ ಅವರು ಭಾಗಿಯಾಗಿದ್ದು, ಕಾರ್ಯಕ್ರಮದ ಸಂಘಟಕರು, ಶಾಲಾ ಹಿತೈಷಿಗಳು, ಊರಿನ ಯುವಕರಾದ ಮಂಜುನಾಥ್ ವಡ್ಡರ್, ಗುರುನಾಥ್ ಅರಳಿಹೊಂಡ, ನವೀನ್ ಸೋಮಣ್ಣವರ್ ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರು ಹೇಳ್ತಾ ಇದ್ರು ಆ ಪೊಯಂನಲ್ಲಿ ಏನಪ್ಪಾ ಅಂದ್ರೆ ಗೋರಿ ಬಗ್ಗೆ, ಗ್ರೇವ್ ಯಾರ್ಡ್ ಬಗ್ಗೆ ಹೇಳಬೇಕಾಗಿತ್ತು. ಸೊ ಆ ಪೊಯಂ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಅನಿಸ್ತು, ನನಗೆ ಜಾಸ್ತಿ ದೇವರ ಬಗ್ಗೆ ಈ ಗೋರಿಯ ಬಗ್ಗೆ ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಪರಮಹಂಸರಿದ್ದಾರೆ, ಅವ್ರ ಕಡೆ ಹೋಗ್ರಿ ಅಂತ ಹೇಳಿದರು. ಅವಾಗ ನಮ್ಮ ಸ್ವಾಮಿ ವಿವೇಕಾನಂದರ ಮನಸ್ಸು ಅವರಲ್ಲಿ ನಾನು ಹೋಗಬೇಕು, ದೇವರ ಬಗ್ಗೆ ಕೇಳಬೇಕು ಅನ್ನುವಂತಹ ಇಚ್ಛಾಶಕ್ತಿ ಬಂದ್ಬಿಡ್ತು. ಹಾಗಾಗಿ ತನ್ನ ಇಬ್ಬರು ಗೆಳೆಯರ ಜೊತೆಗೆ ಸ್ವಾಮಿ ವಿವೇಕಾನಂದರು ಹೋದರು. ಅಲ್ಲಿ ಕೇಳಿದ್ರು ಅವರನ್ನ, ಗುರುಗಳೇ ನೀವು ದೇವರನ್ನ ನೋಡಿದಿರಾ ಅಂತ ಕೇಳಿದ್ರು. ಅವಾಗ ಅವರು ಹೇಳಿದ್ರು, ಇಂದಿನ ಕಾಲದಲ್ಲಿ ಹೆಣ್ಣು ಹಣ್ಣು ಮಣ್ಣು ಇವುಗಳಿಗಾಗಿ ಜನ ಚಿಂತೆ ಮಾಡ್ತಾ ಇರ್ತಾರೆ. ಆದರೆ ನೀನು ದೇವರ ಬಗ್ಗೆ ಕೇಳ್ತಾ ಇದೀಯಾ, ದೇವರ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ. ದೇವರ ಬಗ್ಗೆ ಯಾರು ಚಿಂತೆ ಮಾಡ್ತಾರೋ ಅವ್ರು ನಿಜವಾಗ್ಲೂ ಕೂಡ ದೇವರು ಭೇಟಿ ಆಗ್ತಾರ, ನಿಜವಾಗ್ಲೂ ಕೂಡ ದೇವರು ಕಾಣಿಸ್ತಾರ ಅಂತ ಹೇಳಿ